ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿ ಈಗಂತೂ ವೈರಲ್ ಆಗಿರೋವಂಥ ವಿಡಿಯೋ ಅಂತ ಅಂದರೆ ಕಾಶ್ಮೀರಿ ದಹಿ ಮಿರ್ಚಿ ಅಂತ ಅಂದ್ಬಿಟ್ಟು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಚಪಾತಿ ಜೊತೆಗೆ. ಅದನ್ನೆಲ್ಲ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಒಂದು ಪ್ರಿನ್ಸಸ್ ಕಟ್ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡೆ. ಅದನ್ನೆಲ್ಲ ಯಾವ ರೀತಿ ಸ್ಟಿಚ್ ಮಾಡಿಕೊಂಡೆ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಸ್ವೀಕೃತಿ. ನಾನಿಲ್ಲಿ ಮೊದಲಿಗೆ ಕ್ಯಾಪ್ಸಿಕಮ್ನ ತುಂಬ ಸ್ಲೈಸಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ. ಹಾಗೆಯೇ ಈರುಳ್ಳಿನೂ ಅಷ್ಟೇ ತುಂಬ ಸ್ಲೈಸಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡೆ. ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಕಡಲೆ ಬೀಜನ ಹುರ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅಷ್ಟರಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್ನು ಕಟ್ ಮಾಡಾಯಿತು. ಮೇಲ್ಗಡೆ ಸಿಪ್ಪೆನೆಲ್ಲ ತೆಕ್ಕೊಂಡು ಕುಟ್ಟಣಿಲಿ ಕುಟ್ಕೊಂಡೆ. ಆನಂತರ ಈ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಕುಟ್ಟಿರೋಂಥ ಕಡಲೆ ಬೀಜನೂ ಹಾಕಿ 1 ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೆಯೇ 1 ಸ್ಪೂನಷ್ಟು ಕಸೂರಿ ಮೇಥಿನ ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗಂತೂ ಟ್ರೆಂಡಿಂಗಲ್ಲಿ ಇದೇ ವಿಡಿಯೋ ಎಲ್ಲರೂ ಕಾಶ್ಮೀರಿ ಮಿರ್ಚಿನೇ ಮಾಡ್ತಾಯಿದ್ದಾರೆ. ನಾನು ಹಾಗೆಯೇ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ 1 ಸ್ಪೂನಷ್ಟು ಸಾಂಬಾರು ಪೌಡರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ 1 ಸ್ಪೂನಷ್ಟು ಜೀರಿಗೆನ ಹಾಕಿ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ 7-8 ಎಸಳಿನಷ್ಟು ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಮಸಾಲ ಪದಾರ್ಥಗಳನ್ನೇನು ಹಾಕೋಂಗಿಲ್ಲ, ಲೈಟಾಗಿ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ವಿಡಿಯೋ ನೋಡಿದಾಗೆಲ್ಲ ಅಂದ್ಕೋತಿದ್ದೆ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತಂದ್ಬಿಟ್ಟು. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಪೂರಿ ಜೊತೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಸ್ ಮಾಡಿಟ್ಟಿದ್ದಂಥ ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಮಸಾಲನೆಲ್ಲ ಒಂದೇ ಸಲ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಚಿಕ್ಕದಾಗಿ ಸ್ಲೈಸಿಯಾಗಿ ಕಟ್ ಮಾಡಿರೋದ್ರಿಂದ ಬೇಗನೆ ಬೇಯ್ಕೊಳ್ಳುತ್ತೆ. ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡೆ ಅಷ್ಟೇ. ಬೇಗನೆ ಬೇಯ್ಕೊಳ್ತು. ನಾವು ಯಾವುದೇ ರೀತಿ ತಿಂಡಿಗಳನ್ನೇ ಆಗಲಿ ಅಡುಗೆಗಳನ್ನೇ ಆಗಲಿ ಒಂದು ಸಲ ಟ್ರೈ ಮಾಡಿದಾಗಲೇ ಗೊತ್ತಾಗೋದು. ಎಷ್ಟೇ ವಿಡಿಯೋ ನೋಡಿದ್ರೂ ಅದು ಹೇಗೆ ಬರುತ್ತೆ, ಟೇಸ್ಟ್ ಯಾವ ರೀತಿ ಇರುತ್ತೆ ಅನ್ನೋದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ನಮಗೆ ಗೊತ್ತಾಗೋದು ಅಂತಲೇ ಹೇಳ್ಬೋದು. ಇದನ್ನು ಟ್ರೈ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೋತಿದ್ದೆ. ಇವತ್ತು ಮಾಡಿದೆ. ತುಂಬಾ ಚೆನ್ನಾಗಿತ್ತು. ನೋಡಿ, ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಟಿದ್ದೆ. ಚೆನ್ನಾಗೇ ಬೇಯ್ಕೊಂಡಿದೆ. ಇದು ಸ್ವಲ್ಪ ಬೆಂದ್ಕೊಂಡಾದಮೇಲೆ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಮೊಸರನ್ನ ಹಾಕಬೇಕು. ಫಸ್ಟೇ ಮೊಸರು ಹಾಕಬಾರ್ದು ಬಿಸಿ ಇದ್ದಾಗಲೇ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಬೆಂದಾದಮೇಲೆ ಸ್ಟವ್ ಆಫ್ ಮಾಡಿ ಬಿಟ್ಟಿದ್ದೆ. ಒಂದು 5 ನಿಮಿಷ ಸ್ವಲ್ಪ ತಣ್ಣಗಾದಮೇಲೆ ಆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರುವಂಥ ಕಾಶ್ಮೀರಿ ದಹಿ ಮಿರ್ಚಿ ರೆಡಿಯಾಗುತ್ತೆ. ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಬಹುದು. ಟಿಫನ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ಯಾರಿದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದಿತ್ತು. ಫ್ಯಾನ್ಸಿ ಸ್ಯಾರಿ, ಯಾರೋ ಗಿಫ್ಟ್ ಕೊಟ್ಟಿದ್ದು ಸ್ಯಾರಿ. ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿರಲಿಲ್ಲ. ಸ್ಟಿಚ್ ಮಾಡ್ಕೊಳ್ಳೋಣ ಅಂತಂದು ಹಾಗೆ ಬಿಟ್ಟಿದ್ದೆ. ಇವತ್ತು ಕಟ್ ಮಾಡ್ತಾ ಇದ್ದೀನಿ ಬ್ಲೌಸ್ನ. ಸ್ಯಾರಿ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಲೈಟ್ ಪಿಂಕು ಬ್ಲೌಸ್ ಕಾಂಬಿನೇಷನ್ ಸೂಪರಾಗಿ ಬಂದಿದೆ. ಆ ಸ್ಯಾರಿ ಕಲರು ಬ್ಲೌಸ್ಗೆ ಸ್ಟಿಚ್ ಮಾಡ್ಕೋಬೇಕು ಅನ್ನಿಸ್ತಿತ್ತು. ಸ್ಯಾರಿಲಿ ಸ್ವಲ್ಪ ಚುಮ್ಕಿ ಡಿಸೈನ್ ಇದ್ದಿದ್ದರಿಂದ ಬೋಟ್ ನೆಕ್ ಸ್ಟಿಚ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಸ್ವಲ್ಪ ಜಾಸ್ತಿನೇ ತಂದಿದ್ದೆ. ಅದರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನನಗೆ ಬ್ಲೌಸ್ ಲೆಂತು 14.5 ಬೇಕು. ಅದಕ್ಕೆ ಅಳತೆಗೆ 14.5 + 2 ಸೆಂಟಿಮೀಟರ್ ಮುಂಭಾಗೋದಕ್ಕೆ ಎಕ್ಸ್ಟ್ರಾ ತೊಗೊಂಡು ಅದಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡಿ ಶೇಪ್ನ ಹಾಕ್ತಾಯಿದ್ದೀನಿ. ನಾನಿವತ್ತು ಬೋಟ್ ನೆಕ್ ಬ್ಲೌಸು ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಯಾಕೆಂದರೆ ಸ್ಯಾರಿಲೂ ಸ್ವಲ್ಪ ಪೈಪಿಂಗ್ ಥರ ಇತ್ತು. ಇದಕ್ಕೆ ಬ್ಲೌಸ್ಗೂ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡೆ. ಪೈಪಿಂಗ್ ಕೊಡೋದಕ್ಕೆ ಪ್ರಿನ್ಸಸ್ ಕಟ್ಗಾದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಪ್ರಿನ್ಸಸ್ ಕಟ್ ಬ್ಲೌಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನನ್ನ ಹತ್ರ 2 ಅಷ್ಟೇ ಪ್ರಿನ್ಸಸ್ ಕಟ್ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿರೋದು.
ಬ್ಲೌಸಲ್ಲಿ ಸ್ವಲ್ಪ ಡಿಸೈನ್ ಎಲ್ಲ ಇರೋದ್ರಿಂದ ಸೊ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಪ್ರಿನ್ಸಸ್ ಕಟ್ ಬ್ಲೌಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಕುತ್ತಿಗೆ ಅಗಲನ 4.25 ತೊಗೊಂಡು ಭುಜನ 3.25 ತೊಗೊಂಡಿದ್ದೀನಿ. ಹಾಗೆಯೇ ಕಂಕಳನ 6 ಸೆಂಟಿಮೀಟರ್ ಡೌನ್ನ ತೊಗೊಂಡು 1 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿ ಶೇಪ್ ಹಾಕಿ ಸೊ ಕಂಕಳದ 2 ಶೇಪ್ನು ಕಟ್ ಮಾಡ್ಕೋತಾ ಇದ್ದೀನಿ. ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿ ಬಂತು. ಕಲರ್ ಕಾಂಬಿನೇಷನ್ಗೂ ಅದಕ್ಕೂ ಪ್ರಿನ್ಸಸ್ ಕೊಟ್ಟು ಬ್ಲೌಸು ಸೂಪರ್ ಅಂತಲೇ ಹೇಳ್ಬಹುದು. ಮೊದಲಿಗೆ ನಾನಿಲ್ಲಿ ಫ್ರಂಟ್ ಶೇಪ್ನ ಕಟ್ ಮಾಡ್ಕೋತಾ ಇದ್ದೀನಿ. ಕುತ್ತಿಗೆ ಅಗಲ 4.25 ತೊಗೊಂಡು ಮುಂಭಾಗದ ಡೀಪ್ನೂ ಅಷ್ಟೇ 4 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಹಾಗೆಯೇ ಪ್ರಿನ್ಸಸ್ ಕಟ್ಗೆ ಮೊದಲು ಮಧ್ಯದಿಂದ 1.5 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಮತ್ತು ಪಕ್ಕಕ್ಕೆ 1.5 ಸೆಂಟಿಮೀಟರ್ ಒಟ್ಟು 3 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಯಿಂದ 10 ಸೆಂಟಿಮೀಟರ್ಗೆ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಶೇಪ್ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ಶೇಪ್ ಹಾಕಿ ಅದನ್ನು ಬ್ಲೌಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ಕಿಂದೇನು ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ಕ್ಯಾನ್ವಾಸಲ್ಲಿ ಕಟ್ ಮಾಡೋದ್ರಿಂದ ಬರೀ ಮಧ್ಯದ ಶೇಪ್ನ ಅಷ್ಟೇ ಕಟ್ ಮಾಡಿ ಇಟ್ಕೊಂಡೆ. ಸೊ ಅದಕ್ಕೆ ಗುರ್ತು ಆಗಲಿ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ನಂಬರ್ಸ್ನ ಬರ್ಕೊಂಡು ಕನ್ಫ್ಯೂಸ್ ಆಗ್ದಂಗೆ ಇರಲಿ ಅಂತ ಅಂದ್ಬಿಟ್ಟು ನೆಕ್ಸ್ಟು ಬ್ಯಾಕ್ ಸೈಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನೇನು ಕುತ್ತಿಗೆ ಅಗಲ ನಾನು ಬೋಟ್ ನೆಕ್ ಅಂದಮೇಲೆ 4.25 ತೊಗೊಂಡಿದ್ದೀನಿ. ಮತ್ತು 2 ಸೆಂಟಿಮೀಟರ್ಗೆ ಶೇಪ್ ಹಾಕ್ಬಿಟ್ಟು ಲೈನಿಂಗ್ನ ಕಟ್ ಮಾಡಿ ಇನ್ನು ಡೀಪ್ ಡಿಸೈನಿಗೆಲ್ಲ ಹಿಂಗೆ ಕ್ಯಾನ್ವಾಸ್ ಹಾಕೋದಲ್ವ. ಸೊ ಹಾಗಾಗಿ ಈಗ ಸ್ಲೀವ್ನ ಉದ್ದನ 8 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಮತ್ತು 2 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಶೇಪ್ನ ತೆಗೆದಿದ್ದೀನಿ. ಸೊ ನಾನು ಸೈಡ್ ಡೌನ 4.25ಗೆ ಡೌನ್ ತೆಗೆದ್ಬಿಟ್ಟು ಸ್ಲೀವ್ನ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡೆ. ನಂತರ ಬ್ಲೌಸ್ನ ಹಾಕ್ಕೊಂಡು ಲೈನಿಂಗ್ ಪೀಸ್ಗಳನ್ನೆಲ್ಲ ಅದ್ರ ಮೇಲೆ ಹಾಕಿ ನೀಟಾಗಿ ಪಿನ್ ಹಾಕ್ಕೊಂಡೆ. ಸೊ ಪಿನ್ನೆಲ್ಲ ಹಾಕ್ಕೊಂಡ್ರೆ ನೀಟಾಗಿ ಕಟ್ ಮಾಡೋದಕ್ಕೆ ಮತ್ತು ಸ್ಟಿಚ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಈ ರೀತಿ ಎಲ್ಲ ಲೈನಿಂಗ್ನೆಲ್ಲ ಜೋಡಿಸ್ಕೊಂಡು ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡೆ. ಸೊ ಈ ರೀತಿ ಪಿನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬಹುದು. ಸೊ ಎಲ್ಲದನ್ನು ಪಿನ್ ಹಾಕಿರೋ ರೀತಿಯೇ ಎಲ್ಲದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಪ್ರಿನ್ಸಸ್ ಕಟ್ ಬ್ಲೌಸ್ ಏನಂದರೆ ಡಿಸೈನರ್ ಬ್ಲೌಸ್ಗಳಿದ್ರೆ ಆ ಥರದ್ದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನಾಗಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು. ಕಾಟನ್ ಬ್ಲೌಸ್ಗಳಾದರೆ ಬೆಟರ್ ಇರುತ್ತೆ. ಈ ಫ್ಯಾನ್ಸಿ ಸ್ಯಾರೀಸು ಚೆನ್ನಾಗಿರುತ್ತೆ ಬಟ್ ಅಷ್ಟು ನೀಟಾಗಿ ಕೂರಲ್ಲ ಅಂತ ಅಂದ್ಬಿಟ್ಟು ಕಾಟನ್ ಬ್ಲೌಸ್ಗಳಿಗಂತೂ ಪ್ರಿನ್ಸಸ್ ಕಟ್ ಬ್ಲೌಸ್ ತುಂಬಾ ಚೆನ್ನಾಗಿ ಕೂರುತ್ತೆ. ಬಟ್ ಇದು ಡಿಸೈನ್ ಇತ್ತು ಮತ್ತು ಪೈಪಿಂಗ್ ಎಲ್ಲ ಮಾಡಬಹುದು, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೀರೆ ಟ್ರಾನ್ಸ್ಪರೆಂಟ್ ಇದ್ದು ಸ್ವಲ್ಪ ತೆಳು ಇರೋದ್ರಿಂದ ಈ ಬೋಟ್ ನೆಕ್ ಬ್ಲೌಸು ಮತ್ತು ಪ್ರಿನ್ಸಸ್ ಕಟ್ ಬ್ಲೌಸು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ಗೆ ನಾನಿಲ್ಲಿ ಬ್ಯಾಕ್ ಸೈಡ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ.
ಕ್ಯಾನ್ವಾಸ್ನು ಮಾಮೂಲಿಯಾಗಿ ಬೋಟ್ ನೆಕ್ಕಿಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡೆ 4.25 ಸೆಂಟಿಮೀಟರು, ಬ್ಯಾಕಿಗೂ ಅಷ್ಟೇ 4.25 ಸೆಂಟಿಮೀಟರ್ ತೊಗೊಂಡು ವಿ ಶೇಪಲ್ಲಿ ಬ್ಲೌಸ್ ನೆಕ್ನ ಡೀಪ್ನ ಕಟ್ ಮಾಡಿಕೊಂಡು ಕ್ಯಾನ್ವಾಸಲ್ಲಿ ಸೊ ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡೆ. ಸ್ಯಾರಿನಲ್ಲೇ ಸ್ವಲ್ಪ ಬಟ್ಟೆನ ಕಟ್ ಮಾಡಿಕೊಂಡು ಪೈಪಿಂಗಿಗೆ ಅಂತ ಅಂದ್ಬಿಟ್ಟು ಪೈಪಿಂಗ್ನ ರೆಡಿ ಮಾಡಿಕೊಂಡು ಪ್ರಿನ್ಸಸ್ ಕಟ್ಗೆ ಮತ್ತು ಬೋಟ್ ನೆಕ್ಗಷ್ಟೇ ಪೈಪಿಂಗ್ನ ಕೊಟ್ಟೆ. ಸೊ ಫ್ರಂಟಿಗಷ್ಟೇ ಪೈಪಿಂಗ್ ಬಂತು. ಬ್ಯಾಕಲ್ಲಿ ಮೇಲ್ಭಾಗಕ್ಕೆ 2 ಬಟನ್ ಹಾಕಿ ಕೆಳಗಡೆಗೆ 4 ಬಟನ್ನ ಹಾಕಿದ್ದೀನಿ. ಸೊ ಬ್ಲೌಸು ಫಿಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಸಿಂಗಲ್ ಬಟನ್ ಕೊಟ್ಬಿಟ್ರೆ ಬೇಗನೆ ಹುಕ್ಕು ಕಿತ್ತೋಗ್ಬಿಡ್ತವೆ. ಸೊ 2 ಬಟನ್ ಕೊಟ್ಟರೆ ಬೆಟರು. 2 ಹುಕ್ ಹಾಕಿದ್ರೆ ನೀಟಾಗಿ ಸ್ಟಿಫಾಗಿ ಕೂರ್ತವೆ. ಸೊ ನಾನು ಯಾವಾಗಲೂ 2 ಹುಕ್ಕನ್ನೇ ಕೊಡ್ತೀನಿ ಬ್ಯಾಕ್ ಓಪನ್ ಇದ್ದಾಗ ಮೇಲ್ಗಡೆ ಶೇಪ್ಗೆ, ಮತ್ತು ಕೆಳಗಡೆ ಶೇಪ್ಗೆ 4 ಹುಕ್ ಕೊಟ್ಟರೆ ಸಾಕು, ನೀಟಾಗಿ ಕೂರುತ್ತೆ. ಸ್ಲೀವ್ ಲೆಂತ್ನ 8 ಸೆಂಟಿಮೀಟರ್ ತೊಗೊಂಡಿದ್ದೆ. ಸೊ ಸ್ಲೀವ್ನು ಅಷ್ಟೇ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡಿಕೊಂಡು ಸ್ಲೀವ್ನು ಸೇರಿಸ್ಕೊಂಡೆ. ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿ ಬಂತು. ಈ ರೀತಿ ಬ್ಲೌಸ್ ಬೇರೆ ಕಲರು, ಸ್ಯಾರಿ ಬೇರೆ ಕಲರು, ಈ ರೀತಿ ಕಾಂಬಿನೇಷನ್ ಆಗಿ ಬಂದರೆ ಸ್ಯಾರಿಗೂ ಬ್ಲೌಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಡಿಸೈನ್ ಏನಾದರೂ ಮಾಡ್ಕೋಬಹುದು, ಪೈಪಿಂಗು ಈ ಥರದ್ದು, ಅಥವಾ ಬಾರ್ಡರ್ ಇದ್ದರೆ ಬಾರ್ಡರ್ ಸ್ಯಾರೀಸು ಈ ಥರ ಸೇಮ್ ಕಲರೇ ಇದ್ದರೆ ಡಿಸೈನ್ ಏನು ಮಾಡೋಕ್ಕಾಗಲ್ಲ. ಬ್ಯಾಕ್ ನೆಕ್ ಡಿಸೈನ್ ಅಷ್ಟೇ ಕೊಡೋಕ್ಕೆ ಸಾಧ್ಯ. ಲೆಹೆಂಗಾ ಈ ಥರದಕ್ಕೆಲ್ಲ ಫಸ್ಟೆಲ್ಲ ಬರೀ ಪ್ರಿನ್ಸಸ್ ಕಟ್ಟೇ ಬರ್ತಿದ್ದು, ಬಟ್ ಈಗ ಬ್ಲೌಸ್ಗಳು ಸ್ಟಿಚ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಬ್ರೊಕೆಟ್ ಬ್ಲೌಸ್ಗಳ್ಗಂತೂ ಪ್ರಿನ್ಸಸ್ ಕಟ್ ಬ್ಲೌಸ್ ಅಂತೂ ಮಾಡಿಸಿದಂಥ ಡಿಸೈನ್ ಅಂತಲೇ ಹೇಳ್ಬಹುದು. ನಮಗಿನ್ನೂ ಸ್ಟಿಚಿಂಗ್ ಗೊತ್ತಿದ್ದರೆ ಯಾವ ರೀತಿ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬಹುದು ನೋಡಿ. ಫ್ಯಾನ್ಸಿ ಸ್ಯಾರಿಲಾದರೆ ಸ್ವಲ್ಪ ಕಷ್ಟನೇ ಸ್ಟಿಚ್ ಮಾಡ್ಕೊಳ್ಳೋದು, ಯಾಕೆಂದರೆ ಅದು ಕಾಟನ್ ಸ್ಯಾರಿ ಅಷ್ಟು ನೀಟಾಗಿ ಕೂರಲ್ಲ ಅಂತ ಅಂದ್ಬಿಟ್ಟು. ಆದ್ರೂ ನಿಧಾನಕ್ಕೆ ಸ್ಟಿಚ್ ಮಾಡಿಕೊಂಡ್ರೆ ಯಾವ ರೀತಿ ಡಿಸೈನ್ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬಹುದು. ಯಾವ ಟೈಲರಿಂಗ್ ಕಲಿಬೇಕು ಅನ್ನೋದು ಕಲ್ತ ಮೇಲೆ ನೀಟಾಗಿ ನಿಧಾನವಾಗಿ ಎಷ್ಟು ತಾಳ್ಮೆಯಿಂದ ಹೊಲಿತೀವೋ ಅಷ್ಟು ಚೆನ್ನಾಗಿ ಡಿಸೈನ್ಸು ಬರುತ್ತೆ, ಬ್ಲೌಸೂ ಅಷ್ಟೇ ನೀಟಾಗಿ ಬರುತ್ತೆ ಅಂತ ಹೇಳ್ಬೋದು. ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.